ವಿಶ್ವಭಾರತಿ ಚಾನೆಲ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ವೀಕ್ಷಕರಿಗೆ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕಾಲಭೈರವ ರೇಣುಕಾಂಬ ದೇವಾಲಯದಲ್ಲಿ ಸಹಸ್ರ ಚಂಡಿ ಮಹಾಯಾಗಕ್ಕೆ ಚಾಲನೆ ನೀಡಲಾಗಿದೆ. ಸಹಸ್ರ ಚಂಡಿ ಯಾಗಕ್ಕೆ ಅಗತ್ಯವಾದಂತಹ ಕಳಶಗಳನ್ನು ಹೊತ್ತಂತಹ ಮಹಿಳೆಯರು, ಕನ್ಯೆಯರು, ವಿದ್ಯಾರ್ಥಿಗಳು ಸಾಯಿ ಮಂದಿರ ಹಾಗೆಯೇ ದೇಶನಾರಾಯಣ ದೇವಸ್ಥಾನದಿಂದ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಕಳಶಗಳನ್ನು ಹೊತ್ತು ಕಾಲಭೈರವ ಮಂದಿರಕ್ಕೆ ಆಗಮಿಸಿದರು. ಕಳಶಗಳನ್ನು ಹೊತ್ತು ತಂದಂತಹ ಮಹಿಳೆಯರು ಮತ್ತು ಮಕ್ಕಳಿಂದ ಕಳಶಗಳನ್ನು ಒಂದು ಕಡೆ ಜೋಡಿಸುವಂಥ ಕೆಲಸ ಆಯಿತು. ಸಂಜೆ 4:30 ಸುಮಾರಿಗೆ ಗೋಪೂಜೆ ನಡೆದು ಸಂಜೆ 6ರ ನಂತರ ಭಕ್ತಿಯಿಂದ ಭಜನೆ, ಸತ್ಸಂಗ ಕಾರ್ಯಕ್ರಮಗಳು ನೆರವೇರಿದವು. ನೆರೆದಿದ್ದಂತಹ ಸಾವಿರಾರು ಸಂಖ್ಯೆಯ ಭಕ್ತರು ಬೆಳಿಗ್ಗೆಯಿಂದ ಸಂಜೆವರೆಗೂ ನಡೆದಂತಹ ಎಲ್ಲ ಪೂಜಾ ವಿಧಾನಗಳನ್ನು ಕಣ್ತುಂಬಿಕೊಂಡರು. ಬನ್ನಿ, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸುದ್ದಿ ಇದೆ. ಭಕ್ತರು, ಗಣ್ಯರು, ಅರ್ಚಕರು ಏನು ಹೇಳ್ತಾರೋ ಕೇಳೋಣ. ಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಶ್ರೀರೇಣುಕಾ ನಮೋಸ್ತುತೆ. ಏನು ಭಸ್ಮರೇಖಾಪುರಿ ಪಟ್ಟಣದಲ್ಲಿ ಈಗಾಗಲೇ ನಾನು ಹಲವಾರು ಸರಿ ನಿಮ್ಮ ಹತ್ರ ಮಾತಾಡಿದ್ದೀನಿ. ಆ ಒಂದು ಕಾರ್ಯಕ್ರಮ ಮುಂದುವರೆದ ಭಾಗವಾಗಿ ಇವತ್ತು ಏನು ನಮ್ಮ ಗುರುಗಳ ಒಂದು ಪ್ರಧಾನ ಆಚಾರ್ಯತ್ವದಲ್ಲಿ ಏನು ಒಂದು ಸಹಸ್ರ ಚಂಡಿ ಮಹಾಯಾಗ ನಡೀತಾ ಇದೆ. ಅದರ ಮೊದಲನೇ ದಿನವಾದ ಇಂದು ಬೆಳಗ್ಗೆ ಸಹಸ್ರ ಕಳಶಗಳನ್ನು ನಮ್ಮ ಗ್ರಾಮಗಳ ರಾಜಬೀದಿಗಳಲ್ಲಿ ಶಿರಡಿ ಸಾಯಿಬಾಬಾ ಮಂದಿರದಿಂದ ಈ ಒಂದು ದೇವಾಲಯ ಆವರಣಕ್ಕೆ ತೊಗೊಂಬಂದಿದ್ದೀವಿ. ಮತ್ತು ಈಗ 4 ಗಂಟೆಗೆ ಇದರ ಪೂರ್ವಭಾವಿಯಾಗಿ ಮೊದಲನೇದಾಗಿಯೇ ಅಂಕುರಾರ್ಪಣೆ ಹಾಗೂ ಗೋಪೂಜೆಯಿಂದ ಅಂಕುರಾರ್ಪಣೆ ಪ್ರಾರಂಭ ಆಗಿ ಪ್ರತಿನಿತ್ಯ ಪಾರಾಯಣ, ಜಪ ಇವುಗಳೆಲ್ಲ ನಡ್ಕೊಂಡು ಬರ್ತಾ ಇದೆ. ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಬರ್ತಕ್ಕಂಥ 7ನೇ ತಾರೀಕು ಭಾನುವಾರ ಒಂದು ಸಹಸ್ರ ಕಳಶಾಭಿಷೇಕವೂ ನಡೆಯುತ್ತೆ. ಮತ್ತು ಒಂದು ಜನಗಳಿಗೆ ಒಳ್ಳೆಯದಾಗಲಿ ಅಂತ ರಕ್ತದಾನ ಶಿಬಿರವನ್ನು ಅವತ್ತು ನಮ್ಮ ಕಾಲಭೈರೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಮತ್ತು ರೇಣುಕಾಂಬ ತಂಡ ಹಮ್ಮಿಕೊಂಡಿದೆ. ಮತ್ತು ಅನ್ನಾಭಿಷೇಕವನ್ನು ಇಟ್ಕೊಂಡಿದೆ. ಸೋಮವಾರ ಲಕ್ಷ ಬಿಲ್ವಾರ್ಚನೆಯೂ ಇದೆ. ಮಂಗಳವಾರ ಸುವಾಸನೆಯಿಂದ ಸಾಮೂಹಿಕ ಲಲಿತ ಸಹಸ್ರನಾಮವೂ ಇರುತ್ತದೆ. ಬುಧವಾರ ಅಡ್ಡಪಲ್ಲಕ್ಕಿ ಉತ್ಸವ ಇರುತ್ತದೆ. ಗುರುವಾರ ಕಲ್ಯಾಣೋತ್ಸವ ಇರುತ್ತದೆ. ಶುಕ್ರವಾರ ಮಹಾಪೂರ್ಣಾವತಿ ಕಾರ್ಯಕ್ರಮ ಇರುತ್ತೆ. ಮತ್ತು 13ನೇ ತಾರೀಕು ಎಲ್ಲ ಕಾರ್ಯಕ್ರಮಗಳ ಅಂತಿಮವಾಗಿ ಸ್ವಾಮಿಯವರ ಉಯ್ಯಾಲೋತ್ಸವ ಸಹ ಇರುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಗವಂತ ಬರ್ತಕ್ಕಂಥ ಭಕ್ತಾದಿಗಳಿಗೆ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಲೋಕ ಕಲ್ಯಾಣಾರ್ಥವಾಗಿ ಸತತ ಸಂಪ್ರೋಕ್ಷಣೆ ಆದಮೇಲೆ 25 ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷವೂ ಏಳಿಗೆ ಹಾಕ್ಕೊಂಡು ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಹೆಚ್ಚಾಗಿ ಇಲ್ಲಿ ಬಂದ ಅವರ ಎಲ್ಲ ಕೋರಿಕೆಗಳು ಈಡೇರ್ತಾ ಈ ಕಾರ್ಯಕ್ರಮಗಳು ಇಷ್ಟು ಮಟ್ಟಿಗೆ ಬೆಳೆದಿದೆ ಅಂದರೆ ಆ ಒಂದು ಕಾಲಭೈರವೇಶ್ವರ ಮತ್ತು ರೇಣುಕಾದೇವಿಯ ಒಂದು ಪ್ರಭಾವ, ಶಕ್ತಿ ಎಷ್ಟಿದೆ ಅಂತ ಜನಗಳಿಂದನೇ ತಿಳ್ಕೊಳ್ಬೇಕು. ಯಾಕಂದರೆ ನಾವು ಇಲ್ಲಿರೋರು ಹೇಳಿದ್ರೆ ಇಲ್ಲ, ಭಕ್ತಾದಿಗಳೇ ಆ ಒಂದು ಆಗಮನದಿಂದ ಈ ಕ್ಷೇತ್ರದಲ್ಲಿ ಅವರಿಗೆ ಕೆಲಸಗಳು ಎಲ್ಲ ಒಂದು ಕಾರ್ಯಗಳು ಸಿದ್ಧಿ ಆಗಿಸಿರೋದ್ರಿಂದ ಅವರು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ 25ನೇ ವರ್ಷಕ್ಕೆ ವಿಶೇಷವಾಗಿ ಸಹಸ್ರ ಚಂಡಿ ಮಹಾಯಾಗ ಅಂತ ಮಾಡ್ತಾಯಿದ್ದಾರೆ. ಮತ್ತು ಸಹಸ್ರ ಕಳಶಾಭಿಷೇಕ, ಸಹಸ್ರ ಕಳಶಗಳನ್ನ ಇಟ್ಟು ಅದರಲ್ಲಿ ಆ ಕಾಲಭೈರವೇಶ್ವರ ಸ್ವಾಮಿಯ ಒಂದು ಸಂಪೂರ್ಣ ಅನುಗ್ರಹದಿಂದ ಆ ದೇವರಿಗೆ ಅಭಿಷೇಕ ಆಗಿ ಆ ಕಳಶದ ನೀರನ್ನು ಸಂಪ್ರೋಕ್ಷಣೆ ಮಾಡಿ ಎಲ್ಲ ಭಕ್ತಾದಿಗಳಿಗೂ ವಿತರಣೆ ಆಗುತ್ತೆ. ಈ ಸಹಸ್ರ ಚಂಡಿ ಯಾಗದಿಂದ ಎಲ್ರಿಗಳಿಗೂ ತಮ್ಮಲ್ಲಿರೋ ಒಂದು ಏನು ದೇಹದಲ್ಲಿರೋದಾಗಲಿ, ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಏನೇನೋ ಒಂದು ಕಷ್ಟ ಕಾರ್ಪಣ್ಯಗಳು ಇರುತ್ತೋ ಸಾಂಸಾರಿಕವಾಗಿ ಎಲ್ಲ ದೋಷಗಳು ನಿವಾರಣೆ ಆಗಿ ಅವರಿಗೆ ಆ ಒಂದು ದೇವಿಯ ಸಂಪೂರ್ಣ ಅನುಗ್ರಹ ಸಿಗುತ್ತೆ. ಸಹಸ್ರ ಚಂಡಿ ಮಾಡೋದು ಸಾಮಾನ್ಯವಾಗಿ ಎಲ್ಲರ ಕೈಯಲ್ಲೂ ಆಗಲ್ಲ. ಕೋಟ್ಯಾಂತರ ರೂಪಾಯಿ ದುಡ್ಡು ಇಟ್ಕೊಂಡಿರೋರಿರಲಿ, ಯಾರೇ ಇರಲಿ, ಎಲ್ರಿಗೂ ಆಗಲ್ಲ. ಅದು ಸಾಮಾನ್ಯವಾಗಿ ಆ ದೇವರ ಒಂದು ಅನುಗ್ರಹ ಯಾರಿಗೆ ಸಿಗುತ್ತೋ ಅವ್ರ ಕೈಯಿಂದ ಮಾತ್ರನೇ ಈ ಒಂದು ಕಾರ್ಯನ ಸಾಧಿಸೋಕ್ಕಾಗೋದು. ಅದು ಈ ಕ್ಷೇತ್ರದಲ್ಲಿ ನಡೀತಾ ಇರೋದು ವಿಶೇಷ. ಸಮಯ ನಮ್ಗೆ ತುಂಬ ಸಂತೋಷ ಆಗ್ತದೆ. 25 ವರ್ಷದಿಂದ ನಾವು ಮಾಡಿಸ್ತಾ ಇರೋದು. ಊರಲ್ಲಿ ಎಲ್ಲರೂ ನಮ್ಗೆ ಸಪೋರ್ಟ್ ಕೊಡ್ತಾರೆ. ಅದರಿಂದ ನಾವು ಒಬ್ಬೊಬ್ಬರು ಕಷ್ಟ ಸುಖ ಪಂಚ್ಕೊತಾರೆ. ಅದರಿಂದ ನಮ್ಮ ಕಾರ್ಯಕ್ರಮಗಳು ಬೂದ್ಗೆರೆ ಒಳಗೆ ನಾವೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಐನೂರು ನಾವು ಎಲ್ಲ ಸೇರಿ 25 ವರ್ಷದಲ್ಲಿ ಒಂದೇ ಒಂದು ಜೊತೆ ಕಟ್ಟಿದ್ದೆ. ಆವತ್ತಿಂದ ಇವತ್ತು 10 ಜೊತೆ 20 ಜೊತೆ ಮಾಡ್ತಾಯಿದ್ದೀರಿ. ನಮ್ಗೊಂದು ಸಂತೋಷ ಐತೆ. ವರ್ಷಕ್ಕೊಂದು ಸತಿ ಮಾಡಿದೆ ನಮ್ಮ ಊರಿಗೂ ಒಳ್ಳೇದಾಗ್ತದೆ. ಎಲ್ಲಕ್ಕೂ ಸಂತೋಷ. ಎಷ್ಟು ಜನ ಕಣ್ಣು ತುಂಬಿಸ್ಕೊತಾರೆ, ಅದೇ ನಮ್ಗೊಂದು ಆನಂದ. ನಾವು 2 ವರ್ಷದಿಂದ ಭಾಗಿಯಾಗ್ತಾಯಿದ್ರಿ. ಯೂತ್ ಇವಾಗ ಮುಂದೆ ಅರಿತಾ ಇದ್ದಾರೆ. ಹುಡುಗರು ಒಬ್ರಿಗಿನ್ನ ಒಬ್ಬರು ನಾವು ಕಟ್ಟಬೇಕು ಅಂತ ಎಲ್ಲರೂ ಆಸೆ ಬೀಳ್ತಾ ಇದ್ದಾರೆ.
ದನ ಮುಂದೇಕ ನಮ್ಮ ಹಳ್ಳಿಕಾರ ದನನ ಕಟ್ಟಿ ಮುಂದುವರಿಸ್ಬೇಕು ಅಂತ ನಾವು ಕೇಳ್ಕೊತೀವಿ. ಓಂ ಶ್ರೀ ಕಾಲಭೈರವೇಶ್ವರಾಯ ನಮಃ. ಏನು ಸತತವಾಗಿ ನಾವು ಈ 25 ವರ್ಷಗಳ ಕಾಲದಿಂದ ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಂಡು ದೇವಸ್ಥಾನದ ಪೂಜಾ ಕೈಂಕರ್ಯಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ತುಂಬ ಎಲ್ಲ ವರ್ಷಗಳಿಂದನೂ ತುಂಬ ವಿಜೃಂಭಣೆಯಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಈ ಸರ್ತಿ ತುಂಬ ವಿಶೇಷ ಏನಂದರೆ 25ನೇ ವರ್ಷ, ಅದರಲ್ಲಿ ಸಹಸ್ರ ಚಂಡಿಕಾ ಯಾಗ ಅಂತ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಅದರಲ್ಲಿ 1008 ಕಳಶಾಭಿಷೇಕ. ಇವತ್ತು ಸಾಯಿಬಾಬಾ ದೇವಸ್ಥಾನದಿಂದ 1008 ಕಳಶಾಭಿಷೇಕ ತಗೊಂಬಂದು ಎಲ್ಲ ಮುತ್ತೈದೆಯರು, ಹೆಣ್ಣು ಮಕ್ಕಳು, ಸ್ಕೂಲ್ ಮಕ್ಕಳು, ಎಲ್ಲ ಮಕ್ಕಳ ಕಡೆಯಿಂದ ಸೇವೆ ತಗೊಂಡು ಆ ಮಕ್ಕಳು ಬಂದು ಇಲ್ಲಿ ಕಳಶಗಳೆಲ್ಲ ಜೋಡಿಸಿ ಅದನ್ನು ನಾವು ಇಲ್ಲಿ ಪೂಜೆಗೆ ಜೋಡಿಸ್ತೀವಿ. ತದನಂತರ ಅದರದ್ದು ಏನು ಕುಂಭಾಭಿಷೇಕ, ಕಳಶಾಭಿಷೇಕಕ್ಕೆ ಏನೇನು ಬೇಕು, ಪೂಜೆ, ಮಂತ್ರ ಪ್ರೋಕ್ಷಣೆ ಎಲ್ಲ ಮಾಡಿ ಹೋಮ ಯಾಗ ಆದಮೇಲೆ 8ನೇ ತಾರೀಕು ಅದನ್ನು ಅಭಿಷೇಕ ಮಾಡ್ತೀವಿ. ಅದರದ್ದು ಪ್ರಸಾದ ಎಲ್ಲನೂ ಭಕ್ತಾದಿಗಳಿಗೆ ಇಲ್ಲೇ ಬಂದು ತೊಗೊಂಡೋಗಂಗೆ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ನಿತ್ಯ ನಿರಂತರ 10 ದಿನಗಳ ಕಾಲ ಏನು ಇವತ್ತು ಸ್ಟಾರ್ಟ್ ಆಗಿದೆ ನಮ್ಮದು 4ನೇ ತಾರೀಕು, 13ನೇ ತಾರೀಕು ಸಂಜೆವರೆಗೂ ಉಯ್ಯಾಲೋತ್ಸವದ ಮುಖಾಂತರ ಕೊನೆಗೊಳ್ತದೆ ಪೂಜೆ. ಅಲ್ಲಿವರೆಗೂ ನಿತ್ಯ ನಿರಂತರವಾಗಿ ಅನ್ನದಾನ, ಸೇವೆ ಕಾರ್ಯಗಳು, ಭಕ್ತಾದಿಗಳ ಕಾರ್ಯಗಳು ನಡೀತಾ ಇದೆ. ಸಹಸ್ರ ಚಂಡಿಕಾ ಯಾಗ ಅನ್ನೋದು ವಿಶೇಷದಲ್ಲಿ ವಿಶೇಷ. ಅಂದರೆ ನಮ್ಮ ಕರ್ನಾಟಕದಲ್ಲೇ ಹೇಳ್ಬೇಕಂದ್ರೆ ತುಂಬ ಕಡಿಮೆ ದೇವಸ್ಥಾನಗಳಲ್ಲಿ ಮಾಡಿರೋಂಥ ಕಾರ್ಯ ಇದು. ಏನೋ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು, ಬೂದಿಗೆರೆ ಗ್ರಾಮಸ್ಥರು, ದೇವಸ್ಥಾನದ ಎಲ್ಲ ಭಕ್ತಾದಿಗಳು, ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ನಮ್ಮ ಪ್ರಧಾನ ಅರ್ಚಕರು ಮಂಜುನಾಥ ಸ್ವಾಮಿಗಳವರು ಅವರೆಲ್ಲರೂ ಸೇರಿರೋದಕ್ಕೋಸ್ಕರ ಈ ಕಾರ್ಯ ನಿರ್ವಿಘ್ನವಾಗಿ ತುಂಬ ದೊಡ್ಡದಾಗಿ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಇದರದ್ದು ಹತ್ತತ್ರ ತುಂಬ ಬಜೆಟನ್ನು ತುಂಬ ದೊಡ್ಡ 1,30,35 ಲಕ್ಷದವರೆಗೂ ತುಂಬ ಖರ್ಚಿದೆ. ಆದರೂ ಎಲ್ಲ ಸೇವಾಕರ್ತರು, ಎಲ್ಲ ಭಕ್ತರು ಎಲ್ಲ ತನು ಮನ ಧನ ಅರ್ಪಣೆ ಮಾಡಿ ನಮ್ಮ ದೇವಸ್ಥಾನದ ಈ ಕಾರ್ಯನ ವಿಜೃಂಭಣೆಯಾಗಿ ನಡೆಯೋದಕ್ಕೆ ಎಲ್ಲ ಜನನೂ ಕಾರಣಕರ್ತ. ಇವರೇ ಟ್ರಸ್ಟವರೇ ಅಂತಲ್ಲ, ಇಡೀ ದೇವಸ್ಥಾನದ ಭಕ್ತಾದಿಗಳು, ಇಲ್ಲಿ ಪದಾಧಿಕಾರಿಗಳು, ಸ್ವಯಂ ಸೇವಕರು ಇವರೆಲ್ಲರೂ ನಮ್ಮ ಕೈ ಜೋಡಿಸಿರೋದ್ರಿಂದ ಈ ಕಾರ್ಯಕ್ರಮನ 10 ದಿನನ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಸ್ಕೊಳ್ಬಲ್ಲಿವೆ ಅಂತ ನಾವು ದೃಢವಾಗಿ ಸಂಕಲ್ಪ ಮಾಡಿದ್ದೀವಿ. ನೀವಿನ್ನು @ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.